ನಮಸ್ಕಾರ. ಇವತ್ತಿನ ವಿಡಿಯೋ ಈ 7 ಷೇರುಗಳ ಟಾರ್ಗೆಟ್ ಪ್ರೈಸ್ ನೋಡಿ ಒಂದು ವರದಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಇಂಟರ್ನ್ಯಾಷನಲ್ ಬ್ರೋಕರೇಜ್ ಕಂಪನಿ ಬೆನ್ಸ್ಟೀನ್ ಅವರು ರಿಸರ್ಚ್ ಮಾಡಿದ್ದಾರೆ ಭಾರತದ ರೀಟೇಲ್ ಮತ್ತು ರೆಸ್ಟೋರೆಂಟ್ ಸೆಕ್ಟರ್ ಮೇಲೆ. ಮತ್ತೆ ಮಿಡ್ಲ್ ಕ್ಲಾಸ್ ಇಂಡಿಯಾದಲ್ಲಿ ಬಹಳ ಜಾಸ್ತಿ ಇರೋದ್ರಿಂದ, ಬೇಕಾದಷ್ಟು ದುಡ್ಡು ಇರೋದ್ರಿಂದ, ಪವರ್ಫುಲ್ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇಂತಹ ಸೆಕ್ಟರ್ಗಳಿಗೆ ಜಾಸ್ತಿ ಹಣ ಹೋಗ್ಬೋದು ಅಂತಲೂ ಅಂದಾಜು ಮಾಡಿದ್ದಾರೆ. ಅವರ ಅನಾಲಿಸಿಸ್ ಪ್ರಕಾರ ರಿಟೇಲ್ ಸೆಕ್ಟರ್ ಇಸ್ ಮೋರ್ ಪ್ರಾಮಿಸಿಂಗ್ ಕಂಪೇರ್ಡ್ ಟು ರೆಸ್ಟೋರೆಂಟ್ ಸೆಕ್ಟರ್ ಕಂಪನೀಸ್. ಇವತ್ತು ನಾನು ಬೆನ್ಸ್ಟೀನ್ ಕಂಪನಿಯವರು ಅದೇನೇನು ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ದಾರೆ ಸುಮಾರು ಕಂಪನಿಗಳಿಗೆ, ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇದನ್ನು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ರಿಸರ್ಚ್ ಇಟ್ಕೊಂಡು ಮತ್ತೆ ಒಂದಷ್ಟು ರಿಸರ್ಚ್ ಮಾಡಿ ನಿಮ್ಮದೇ ಆದಂತಹ ಷೇರುಗಳನ್ನು ಆಯ್ಕೆ ಮಾಡ್ಕೊಳ್ಳಿ. Bernstein's target price for retail and restaurant sector. ಒಂದು ಡಿಮಾರ್ಟ್ ರೇಟಿಂಗ್ ಔಟ್ ಪರ್ಫಾರ್ಮ್, ಟಾರ್ಗೆಟ್ ಪ್ರೈಸ್ 6300, ಅಪ್ಸೈಡ್ 27%. ಎರಡು ಜುಬಿಲೆಂಟ್ ಫುಡ್ ವರ್ಕ್ಸ್ ರೇಟಿಂಗ್ ಔಟ್ ಪರ್ಫಾರ್ಮ್, ಟಾರ್ಗೆಟ್ ಪ್ರೈಸ್ 800, 21% ಅಪ್ಸೈಡ್ ಚಾನ್ಸಸ್ ಇದೆ. ಮೂರು ದೇವ್ಯಾನಿ ಇಂಟರ್ನ್ಯಾಷನಲ್ ಅಥವಾ KFC ಪಿಜ್ಜಾ ಹಟ್ ಔಟ್ ಪರ್ಫಾರ್ಮ್ 210, ಟಾರ್ಗೆಟ್ ಪ್ರೈಸ್ 18% ಮೇಲಕ್ಕೆ ಹೋಗೋ ಚಾನ್ಸ್ ಇದೆ. ನಾಲ್ಕು ಟ್ರೆಂಡ್ ಔಟ್ ಪರ್ಫಾರ್ಮ್, ಟಾರ್ಗೆಟ್ ಪ್ರೈಸ್ 8100, ಅಪ್ಸೈಡ್ 18%. ಐದು ಸಫೈರ್ ಫುಡ್ಸ್ ಪಿಜ್ಜಾ ಹಟ್ ರೇಟಿಂಗ್ ಮಾರ್ಕೆಟ್ ಪರ್ಫಾರ್ಮ್, ಟಾರ್ಗೆಟ್ ಪ್ರೈಸ್ 1700, ಅಪ್ಸೈಡ್ 5%. ಆರು ಆದಿತ್ಯ ಬಿರ್ಲಾ ಫ್ಯಾಷನ್ ಅಂಡ್ ರಿಟೇಲ್ ಅಂಡರ್ ಪರ್ಫಾರ್ಮ್, ಟಾರ್ಗೆಟ್ ಪ್ರೈಸ್ 270, ಡೌನ್ ಸೈಡ್ -16%. ಏಳು ವೆಸ್ಟ್ ಲೈಫ್ ಫುಡ್ ವರ್ಲ್ಡ್ ಮ್ಯಾಕ್ಡೊನಾಲ್ಡ್ಸ್ ಅಂಡರ್ ಪರ್ಫಾರ್ಮ್, ಟಾರ್ಗೆಟ್ ಪ್ರೈಸ್ 700 ಮತ್ತೆ ಡೌನ್ ಸೈಡ್ -19%. ಇದೀಗ 7 ಕಂಪನಿಗಳ ಬಗ್ಗೆ ಅದೇನು ಮಾತಾಡಿದ್ದೇನೆ ಆ ಕಂಪನಿಗಳದ್ದು ರಿಟರ್ನ್ಸ್ ನೋಡಿ ಹಲವು ವರ್ಷಗಳಿಂದ. ಹಿಸ್ಟಾರಿಕಲ್ ರಿಟರ್ನ್ಸ್ ಆಫ್ ದ ಸ್ಟಾಕ್ಸ್. ಮೊದಲನೇದು ಡಿಮಾರ್ಟ್ 3 ವರ್ಷ ರಿಟರ್ನ್ಸ್ 9%, 5 ವರ್ಷ ರಿಟರ್ನ್ಸ್ 26%. ಎರಡು ಜುಬಿಲೆಂಟ್ ಫುಡ್ ವರ್ಕ್ಸ್ 3 ವರ್ಷ ರಿಟರ್ನ್ಸ್ -5%, 5 ವರ್ಷ ರಿಟರ್ನ್ಸ್ 23%, 10 ವರ್ಷ ರಿಟರ್ನ್ಸ್ 18%. ಮೂರು ದೇವ್ಯಾನಿ ಇಂಟರ್ನ್ಯಾಷನಲ್ KFC ಅಥವಾ ಪಿಜ್ಜಾ ಹಟ್ 3 ವರ್ಷ ರಿಟರ್ನ್ಸ್ 17%. ನಾಲ್ಕು ಟ್ರೆಂಟ್ 3 ವರ್ಷ ರಿಟರ್ನ್ಸ್ 93%, 5 ವರ್ಷ ರಿಟರ್ನ್ಸ್ 71% ಮತ್ತು 10 ವರ್ಷ ರಿಟರ್ನ್ಸ್ 51%. ಐದು ಸಫೈರ್ ಫುಡ್ಸ್, ಅದು 3 ವರ್ಷ 5 ವರ್ಷ 10 ವರ್ಷ ಅಸ್ತಿತ್ವದಲ್ಲಿ ಇರಲಿಲ್ಲ. ಆರು ಆದಿತ್ಯ ಬಿರ್ಲಾ ಫ್ಯಾಷನ್ ರಿಟೇಲ್ 3 ವರ್ಷ ರಿಟರ್ನ್ಸ್ 17%, 5 ವರ್ಷ ರಿಟರ್ನ್ಸ್ 11%, 10 ವರ್ಷ ರಿಟರ್ನ್ಸ್ 11%. ಏಳು ವೆಸ್ಟ್ ಲೈಫ್ ಫುಡ್ ವರ್ಲ್ಡ್ ಆರ್ ಮ್ಯಾಕ್ಡೊನಾಲ್ಡ್ಸ್ 3 ವರ್ಷ ರಿಟರ್ನ್ಸ್ 17%, 5 ವರ್ಷ ರಿಟರ್ನ್ಸ್ 25%, 10 ವರ್ಷ ರಿಟರ್ನ್ಸ್ 10%. ನೀವು ಈ ಕಂಪನಿಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಆಲ್ಮೋಸ್ಟ್ ಸಿಮಿಲರ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಯಾಕಂತಂದ್ರೆ ಒಂದು ಸೆಕ್ಟರ್ ಇರುವಂತಹ ಷೇರುಗಳು ಆಲ್ಮೋಸ್ಟ್ ಸೇಮ್ ಟೈಪ್ ಆಫ್ ರಿಟರ್ನ್ಸ್ ಅನ್ನು ಕೊಡ್ತಾರೆ. ಆದರೆ ಟ್ರೆಂಟಿಗೆ ಮಾತ್ರ ಒಂದು ಡ್ರೀಮ್ ರನ್ ಕಂಟಿನ್ಯೂ ಆಗ್ತಾ ಇದೆ. ಯಾಕಂತಂದ್ರೆ ಬಿಸ್ನೆಸ್ ಗ್ರೋತ್ ಬಹಳ ಚೆನ್ನಾಗಿದೆ ಮತ್ತೆ ಕಂಟಿನ್ಯೂಸ್ಲಿ ಫಂಡಮೆಂಟಲಿ ಇಟ್ಸ್ ಗೋಯಿಂಗ್ ಅಪ್. ಈಗ ಡಿಮಾರ್ಟ್ ಷೇರುಗಳ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಅದು IPOಗೆ ಬಂದದ್ದು ಮಾರ್ಚ್ 2017, ಅಕ್ಟೋಬರ್ 2021ರವರೆಗೆ ಒಂದು ಒಳ್ಳೆಯ ಡ್ರೀಮ್ ರನ್ ಇತ್ತು, ಒಳ್ಳೆಯ ರ್ಯಾಲಿ. ಮತ್ತೆ IPOದಲ್ಲಿ ಇದ್ದದ್ದು 295 ಮತ್ತೆ ಅರೌಂಡ್ 5300ವರೆಗೂ ಬಂದಿತ್ತು ಟ್ರೇಡಿಂಗ್ ನಲ್ಲಿ. ಆದರೆ ಅಕ್ಟೋಬರ್ 2021ರ ಮೇಲೆ ಡಿಮಾರ್ಟ್ ಷೇರುಗಳಲ್ಲಿ ಹೇಳಿಕೊಳ್ಳುವಂತ ಜಾಸ್ತಿ ಪರ್ಫಾರ್ಮೆನ್ಸ್ ಇಲ್ಲ. ಮತ್ತೆ ಸದ್ಯದ ಮಟ್ಟಿಗೆ 4900 ರೂಪಾಯಿಲಿದೆ. ಅದೇನು 5300 ಕ್ರಾಸ್ ಆಗಿತ್ತು ಆ ಲೆವೆಲಿಗೆ ಹೋಗಿಲ್ಲ. ಷೇರುಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಾಮಾನ್ಯವಾಗಿ ಹೀಗೆ ಒಂದು ಪೀರಿಯಡ್ ಅಲ್ಲಿ ಜಾಸ್ತಿ ಹೋಗ್ತಾ ಇರುತ್ತೆ ಮತ್ತೆ ತನ್ನಿಂದ ತಾನಾಗಿ ನಿಂತು ಹೋಗುತ್ತೆ. ಷೇರುಗಳಲ್ಲಿ ಕಂಪನಿಗಳಲ್ಲಿ ಪ್ರಾಫಿಟ್ ಜಾಸ್ತಿ ಆಗ್ತಾ ಇದೆ, ಗ್ರೋತ್ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಮತ್ತೆ ಹೈ ವ್ಯಾಲ್ಯೂಯೇಷನ್ ಹೋದ್ಮೇಲೆ ಒಂದಷ್ಟು ಡಲ್ನೆಸ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಕನ್ಸಲ್ಟೇಷನ್ ಸ್ಟಾರ್ಟ್ ಆಗುತ್ತೆ. ಮಾರುಕಟ್ಟೆಯಲ್ಲಿ ಬಹಳಷ್ಟು ಷೇರುಗಳನ್ನು ಸ್ಟಡಿ ಮಾಡಿದ ಮೇಲೆ ನಿಮಗೂ ಕೂಡ ಈ ಪ್ಯಾಟ್ರನ್ನ ಅರಿವು ಆಗಬಹುದು. ನೀವು ಯಾವುದೇ ಒಂದು ಶೇರನ್ನು ಸ್ಟಡಿ ಮಾಡಿದ್ರು ಕೂಡ ಈ ಸತ್ಯದ ಅರಿವಾಗುತ್ತೆ. ಕಂಪನಿ ಕಂಟಿನ್ಯೂಸ್ ಆಗಿ ಮೇಲಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅಲ್ಲ, ಫಂಡಮೆಂಟಲ್ಸ್ ಚೆನ್ನಾಗಿದ್ರು ಕೂಡ. ಯಾಕಂತಂದ್ರೆ ಒಮ್ಮೆ ಹೈ ವ್ಯಾಲ್ಯೂಯೇಷನ್ ಹೋದ್ಮೇಲೆ ಮತ್ತೆ ಸ್ವಲ್ಪ ಕರೆಕ್ಷನ್ ಸಿಗುತ್ತೆ. ಅದು ಸ್ಪೆಷಲ್ ಆಗಿ ಮೀಡ್ ಅಂಡ್ ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ.
ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಜಿಯೋ ಟೆಲಿಕಾಂ IPO ಬಂದ್ರೆ ಅದರಲ್ಲಿ ನೀವು ಹಣವನ್ನು ಹಾಕ್ಲಿಕ್ಕೆ ಇಚ್ಛೆ ಪಡ್ತೀರಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.